ಸ್ನೇಹಿತರೆ ನಮಸ್ಕಾರ. ರಾಷ್ಟ್ರೀಯ ಬಿ ಜೆ ಪಿಗೆ ಯಾವಾಗ ನೂತನ ಅಧ್ಯಕ್ಷರ ಆಯ್ಕೆ ಆದರೂ ಅದಾದ ಬಳಿಕ ಬಿ ಜೆ ಪಿಯಲ್ಲೂ ಕೂಡ ಈಗ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೆಯೋದಕ್ಕೆ ಶುರು ಮಾಡಿದ್ದಾವೆ. ಹೆಚ್ಚು ಕಡಿಮೆ ಕಳೆದ 1 ವರ್ಷದಿಂದ ಈ ಬಗ್ಗೆ ಚರ್ಚೆಗಳು ನಡೀತಾನೆ ಇದ್ದಾವೆ. ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು. ವಿಜೇಂದ್ರ ಅವರು ಎಲ್ಲರನ್ನೂ ಕೂಡ ಮುನ್ನಡೆಸ್ಕೊಂಡು ಹೋಗೋದರಲ್ಲಿ ವಿಫಲರಾಗಿದ್ದಾರೆ. ಜೊತೆಗೆ ವಿಜೇಂದ್ರ ಅವರು ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಅಲ್ಲ, ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ವರ್ಗ ನಿರಂತರವಾದಂಥ ಬೇಡಿಕೆಯನ್ನು ಇಡ್ತಾ ಇದೆ. ಮತ್ತೊಂದು ವರ್ಗ ಇಲ್ಲ, ವಿಜೇಂದ್ರ ಅವರೇ ಸೂಟೇಬಲ್, ಅವರನ್ನು ಪರ್ಯಾಯವಾಗಿ ಓವರ್ಟೇಕ್ ಮಾಡುವಂತಹ ಯಾರೂ ಕೂಡ ಕಾಣಿಸ್ತಿಲ್ಲ ಪಕ್ಷದಲ್ಲಿ ಎನ್ನುವಂತಹ ಮತ್ತೊಂದು ಅಭಿಪ್ರಾಯವೂ ಕೂಡ ಇದೆ. ಮತ್ತೊಂದು ಕಡೆ ವಿಜೇಂದ್ರ ಅವರನ್ನು ಕೆಳಗಿಳಿಸಿದರೆ ವೀರಶೈವ ಸಮುದಾಯ ಎಲ್ಲಿ ಪಕ್ಷದಿಂದ ದೂರ ಆಗ್ತವೆ, ಲಿಂಗಾಯತ ಸಮುದಾಯ ಪಕ್ಷದಿಂದ ದೂರ ಆಗುತ್ತೆ ಅನ್ನುವಂಥ ಆತಂಕವೂ ಕೂಡ ಇದೆ. ಹೇಳಿ ಕೇಳಿ ಯಡಿಯೂರಪ್ಪನವರ ಸುಪುತ್ರ ಬೇರೆ. ಹೀಗಾಗಿ ಸಾಕಷ್ಟು ಅನುಮಾನಗಳ ನಡುವೆ ಈಗ BJP ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಯಾವಾಗ ಅಧಿಕಾರವನ್ನು ಸ್ವೀಕರಿಸಿದ್ರೋ ಇದರ ಬೆನ್ನಲ್ಲೇ ರಾಜ್ಯ ನಾಯಕತ್ವ ಬದಲಾವಣೆ ಬಗ್ಗೆನೂ ಕೂಡ ಒಂದಷ್ಟು ಪ್ರಶ್ನೆಗಳು ಎದ್ದಿದ್ದಾವೆ. ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ BJPಯ ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಸಂಚಲನಕ್ಕೆ ಮುಂದಿನ ದಿನಗಳು ಸಾಕ್ಷಿ ಆಗ್ತವ, ಅಥವಾ ಬೇಡ, ರಿಸ್ಕೇ ಬೇಡ, ವಿಜೇಂದ್ರ ಅವರನ್ನೇ ಕಂಟಿನ್ಯೂ ಮಾಡೋಣ ಅಂತಾರ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, BJP ಅಧ್ಯಕ್ಷ ಸ್ಥಾನದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಬದಲಾವಣೆಗಳೇ ಆಗಿದ್ರೂ ಕೂಡ ರಾಜ್ಯ BJPಯಲ್ಲಿ ಬದಲಾವಣೆಗಳು ಆಗ್ತಾವಾ ಆಗಲ್ವಾ ಅನ್ನುವಂತಹ ಗೊಂದಲಕ್ಕೆ ಇನ್ನೂ ಕೂಡ ತೆರೆ ಬಿದ್ದಿಲ್ಲ. BJP ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಅವರು ಮುಂದುವರಿಯುವಂಥ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥ ಕೆಲವು ಮೂಲಗಳ ಮಾಹಿತಿ ಆದರೂ ಕೂಡ ಒಂದಷ್ಟು ವರ್ಗ ವಿಜೇಂದ್ರ ಅವರನ್ನು ಬದಲಾಯಿಸಬೇಕು ಅನ್ನುವಂತಹ ಒಂದು ಷಡ್ಯಂತ್ರವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. BJP ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಯಾವಾಗ ಅಧಿಕಾರವನ್ನು ಸ್ವೀಕರಿಸಿದ್ರೋ ಇದರ ಬೆನ್ನಲ್ಲೇ ರಾಜ್ಯ ನಾಯಕತ್ವದ ಬಗ್ಗೆನೂ ಕೂಡ BJPಯ ರಾಜ್ಯ ನಾಯಕತ್ವದ ಬಗ್ಗೆನೂ ಕೂಡ ಚರ್ಚೆಗಳು ಶುರುವಾಗ್ತವೆ. ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಅಧಿಕಾರವನ್ನು ವಹಿಸಿಕೊಂಡ ಕೂಡಲೇ ರಾಜ್ಯ BJP ನಾಯಕತ್ವದಲ್ಲಿಯೂ ಕೂಡ ಬದಲಾವಣೆಗಳು ಬರ್ತವೆ ಅನ್ನುವಂಥ ಮಾತುಗಳು ಹಲವು ತಿಂಗಳುಗಳಿಂದ ಕೇಳಿ ಬರ್ತಾ ಇತ್ತು. ಇದೀಗ 45 ವರ್ಷದ ನಿತಿನ್ ನಬೀನ್ ಅವರನ್ನು BJP ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರೋದು, ಇದರಿಂದ ಇಷ್ಟು ದಿನ ಹಿರಿಯ ಅಂತ ಹೇಳಿಬಿಟ್ಟು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದಂಥ ವಿಜೇಂದ್ರ ಅವರಿಗೆ ವಿರೋಧ ವ್ಯಕ್ತಪಡಿಸ್ತಿದ್ದಂತಹ ನಾಯಕರಿಗೂ ಕೂಡ ಸ್ಪಷ್ಟ ಸಂದೇಶ ರವಾನೆ ಆದಂತಾಗಿದೆ. ಮುಂದಿನ ವಿಧಾನಸಭೆ ಚುನಾವಣೆಗಳಲ್ಲಿ ಅಂದರೆ ಸುಮಾರು ಒಂದು 20 ತಿಂಗಳ ನಂತರ, 28 ತಿಂಗಳ ನಂತರ ಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ವಿಜೇಂದ್ರ ಅವರು BJP ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಎನ್ನುವಂತಹದ್ದು ಕೆಲವರ ಮಾತಾದರೆ, ಇನ್ನೂ ಕೆಲವರು ಹಿರಿಯ ನಾಯಕರು ಇಲ್ಲ ವಿಜೇಂದ್ರ ಅವರನ್ನು ಮುಂದುವರಿಸಬಾರದು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಹಿರಿಯ ನಾಯಕರಿಗೆ ವಿಜೇಂದ್ರ ಅವರ ಮೇಲೆ ಭರವಸೆ ಇಲ್ಲ, ಕೆಲವು ನಾಯಕರಿಗೆ ಭರವಸೆ ಇದೆ. ಇನ್ನು ಕಿರಿಯ ನಾಯಕರಿಗಂತೂ ವಿಜೇಂದ್ರ ಮೇಲೆ ಸಂಪೂರ್ಣವಾದಂಥ ಭರವಸೆ ಇದೆ. ಇದು ಹೈಕಮಾಂಡ್ ವಿಜೇಂದ್ರ ಅವರ ಮೇಲೆ ಅಥವಾ ವಿಜೇಂದ್ರ ಅವರ ನಾಯಕತ್ವದ ಮೇಲಿನ ವಿಶ್ವಾಸವನ್ನು ಪ್ರತಿಬಿಂಬಿಸ್ತಿದೆ ಅನ್ನೋದು ಕೂಡ ಸ್ಪಷ್ಟ. ಇನ್ನು BJP ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರನ್ನು ನೇಮಕ ಮಾಡಿದ್ರ ನಂತರ ವಿಜೇಂದ್ರ ಅವರ ಈ ಅಧ್ಯಕ್ಷ ಸ್ಥಾನ ಗಟ್ಟಿತನದ ಬಗ್ಗೆನೂ ಕೂಡ ಹೆಚ್ಚು ಕಾನ್ಫಿಡೆನ್ಸ್ ಸೃಷ್ಟಿಯಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಚುನಾಯಿತರಾದಂತಹ ನಿತಿನ್ ಅವರು ಒಂದು ರೀತಿಯಲ್ಲಿ ಸೈದ್ಧಾಂತಿಕವಾಗಿ ಬದ್ಧತೆ ಮತ್ತು ಕ್ರಿಯಾಶೀಲತ್ವ ಅಥವಾ ನಾಯಕತ್ವ, ಸುದೀರ್ಘ ರಾಜಕೀಯ ಅನುಭವ ಎಲ್ಲವನ್ನು ಕೂಡ ಹೊಂದಿರೋದು. ಜೊತೆಗೆ ತುಂಬ ಹಿರಿಯ ನಾಯಕ ಏನಲ್ಲ, 45 ವರ್ಷ ಅಂತ ಹೇಳಿದ್ರೆ ಏನು ಭಾರಿ ಏಜ್ಡ್ ಪರ್ಸನ್ ಅಲ್ಲ. ಹೀಗಾಗಿ ಇದೇ ಈಗ ವಿಜೇಂದ್ರ ಅವರಿಗೆ ಪ್ಲಸ್ ಪಾಯಿಂಟು. ಇನ್ನು ನಮ್ಮ ಎಲ್ಲ ಹಿರಿಯ ನಾಯಕರ ಬೆಂಬಲದೊಂದಿಗೆ ದೇಶದ ಏಳಿಗೆಗೆ ಮತ್ತು ಪಕ್ಷದ ಗಟ್ಟಿತನಕ್ಕೆ ಹೇಗೆ ನಿತಿನ್ ಅಲ್ಲಿ ಕೆಲಸ ಮಾಡಬೇಕಾಗುತ್ತೋ ಅದೇ ರೀತಿಯಾದಂತಹ ಕೆಲಸವನ್ನು ಇಲ್ಲಿ ವಿಜೇಂದ್ರ ಅವರು ಕೂಡ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥದ್ದು ಇಲ್ಲಿ ಕೆಲವರ ಅಭಿಪ್ರಾಯ. ಇನ್ನು ಸಹಜವಾಗಿ ವಿಜೇಂದ್ರ ಅವರ ಮೇಲೆ ಒಂದಷ್ಟು ಜನರ ಅಪಸ್ವರ ಇದೆ. ಅದರಲ್ಲೂ ಕೂಡ ಯಾರನ್ನೆಲ್ಲ BJPಯಿಂದ ಈಗಾಗಲೇ ಕಿತ್ತೊಗೆದಿದ್ದಾರೋ ಅವರೆಲ್ಲರೂ ಕೂಡ ಈಗ ವಾಪಸ್ BJPಗೆ ಬರೋದಕ್ಕೆ ಹಪಾಹಪಿಸ್ತಿದ್ದಾರೆ. ಮತ್ತೊಂದು ಕಡೆ ವಾಪಸ್ ಬರೋದು ದೊಡ್ಡ ವಿಚಾರ ಅಲ್ಲ, ವಾಪಸ್ ಬರೋದಕ್ಕಿಂತ ಮುಂಚೆ ವಿಜೇಂದ್ರ ಅವರಿಂದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀವು ಕಿತ್ಕೊಳ್ಬೇಕು ಅನ್ನುವಂಥ ಕಂಡೀಷನ್ಸ್ ಅನ್ನು ಕೂಡ ಹಾಕ್ತಿದ್ದಾರೆ. ಬಟ್ ಅದು ಇಂಪಾಸಿಬಲ್ ಅಂತೇಳಿ ಅನಿಸ್ತಿದೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ. ಯಾಕಂತ ಹೇಳಿದ್ರೆ ಈಗ ಪ್ರಮುಖ ಹುದ್ದೆಯನ್ನು BJPಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬೇರೆ ಪಕ್ಷದ ಥರ ಅವರಿಗೆ ಈ ಗಾಂಧಿ ಕುಟುಂಬದ, ಈಗ ಕಾಂಗ್ರೆಸ್ಸಲ್ಲಿದೆ ನೋಡಿ ಎಕ್ಸಾಂಪಲ್ಗೆ, ಈಗ ಒಂದು ಗಾಂಧಿ ಕುಟುಂಬದವ್ರು ಆಗಿರಬೇಕು, ಇಲ್ಲ ಗಾಂಧಿ ಕುಟುಂಬಕ್ಕೆ ಆಪ್ತರಾಗಿರೋರು ಇರಬೇಕು. ಆ ರೀತಿ ಏನಿಲ್ಲ BJPಯಲ್ಲಿ.
ಪ್ರಮುಖವಾಗಿ ಇಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸೋದು ಆರ್ ಎಸ್ ಎಸ್ಗೆ ಓಕೆ ಅಂತೇಳಿ ಅನಿಸಿದ್ರೆ, ಪಕ್ಷವನ್ನು ನಿಭಾಯಿಸಬಲ್ಲರು ಅಂತ ಹೇಳ್ಬಿಟ್ಟು ಅನಿಸಿದ್ರೆ ಅಲ್ಲಿಗೆ ಅವರಿಗೆ ಅಧಿಕಾರ ಸಿಕ್ತಂಗೆ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಹಾಗಲ್ಲ. ಕೇವಲ ಆರ್ ಎಸ್ ಎಸ್ ಅಂತಲ್ಲ, ಆರ್ ಎಸ್ ಎಸ್ಸನ್ನು ಮೀರಿ ಇರುವಂಥದ್ದು ಪಕ್ಷ ಸಂಘಟನೆ ಮತ್ತು ಜಾತಿ ಲೆಕ್ಕಾಚಾರ, ಇದನ್ನು ಕೂಡ ನೋಡಬೇಕಾಗ್ತದೆ. ಈಗ ಒಂದು ವೇಳೆ ಈ ವಿಜೇಂದ್ರ ಅವ್ರನ್ನ ಇಳಿಸೋದು ದೊಡ್ಡ ವಿಚಾರ ಅಲ್ಲ, ಇಳಿಸಿದ ಮೇಲೆ ಅವ್ರ ಸ್ಥಾನಕ್ಕೆ ಯಾರನ್ನು ಕೂರಿಸೋದು ಅದು ದೊಡ್ಡ ವಿಚಾರ ಆಗ್ತದೆ. ಈಗ ಆರ್ ಅಶೋಕು ಒಕ್ಕಲಿಗ ಕಮ್ಯುನಿಟಿಯವರು, ಅವ್ರನ್ನ ತಂದು ಕೂರಿಸಿದ್ರೆ ಒಪ್ತಾರಾ? ಇಲ್ಲ. ಅಶ್ವಥ್ ನಾರಾಯಣನ್ ತಂದು ಕೂರಿಸಿದ್ರೆ ಒಪ್ತಾರಾ? ಇಲ್ಲ. ಬೊಮ್ಮಾಯಿ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಯಾರನ್ನು ಕೂರಿಸೋದು? ಯತ್ನಾಳನ್ನು ಆಲ್ರೆಡಿ ಉಚ್ಚಾಟನೆ ಮಾಡಿ ಆಗಿದೆ. ಯತ್ನಾಳನ್ನಂತೂ ಯಾವ ಕಾರಣಕ್ಕೂ ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಉಚ್ಚಾಟನೆಯನ್ನು ಕೂಡ ಮಾಡಿದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ನೋಡಿ ಭಾರಿ ಗೊಂದಲಗಳಿದ್ದಾವೆ. ವಿಜೇಂದ್ರ ಅವರನ್ನು ಇಳಿಸೋದು ದೊಡ್ಡ ವಿಚಾರ ಅಲ್ಲ, ಇಳಿಸಿದ ಮೇಲೆ ಆ ಸ್ಥಾನಕ್ಕೆ ಕೂರಿಸೋದು ಯಾರನ್ನ ಅನ್ನೋದೇ ಈಗ ಬಿ ಜೆ ಪಿಗೆ ಯಕ್ಷ ಪ್ರಶ್ನೆ. ಅದೇ ಕಾರಣಕ್ಕೆ ಬೇಡ ರಿಸ್ಕು ಅನ್ನುವಂಥದ್ದು. ಎರಡನೇದು ಏನಾಗುತ್ತೆ, ಒಂದು ವಿಜೇಂದ್ರ ಅವರನ್ನು ಇಳಿಸಿದ್ರು ಅಂತ ಇಟ್ಕೊಳ್ಳಿ, ಆಗ ಯಡಿಯೂರಪ್ಪ ಎದ್ದೇಳ್ತಾರೆ. ಯಡಿಯೂರಪ್ಪ ಎದ್ದೇಳಿದ್ರೆ ಬಹುಶಃ ಬಿ ಜೆ ಪಿ ಕತೆ ಮುಗೀತು ಅಂತಲೇ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ವಾ, ಯಡಿಯೂರಪ್ಪನವರ ಶಕ್ತಿ ಸಾಮರ್ಥ್ಯ ಅನ್ನೋದು ನಿಮಗೆ ಗೊತ್ತಿದೆ. ಯಡಿಯೂರಪ್ಪ ಒಂದು ಸಲ ಮುನ್ನಿಸ್ಕೊಂಡೇ ಬಿ ಜೆ ಪಿ ಅಧಿಕಾರವನ್ನು ಕಳೆದುಕೊಂಡಿರೋದೇ ಈಗ ಪಾಠ. ಈಗಿರುವಂಥ ಸಂದರ್ಭದಲ್ಲಿ ಇನ್ನು 25-28 ತಿಂಗಳಿಗೆ ಎಲೆಕ್ಷನ್ ಬರುವಂಥ ಸಂದರ್ಭದಲ್ಲಿ ಇನ್ನೂ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಸುತರಾಮ್ ಇಷ್ಟ ಇಲ್ಲ, ಮತ್ತು ಆ ರಿಸ್ಕನ್ನು ತೆಗೆದುಕೊಳ್ಳುವಂಥ ಧೈರ್ಯವನ್ನು ಕೂಡ ಮಾಡೋದಿಲ್ಲ ಅನ್ನೋದು ಕೂಡ ಸತ್ಯ. ಹೀಗಿರುವಂತಹ ಸಂದರ್ಭದಲ್ಲಿ ಈಗ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ವಿಜೇಂದ್ರ ಅವರನ್ನು ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ, ಅಥವಾ ಇಲ್ಲ ಬೇಡ ವಿಜೇಂದ್ರ ಅವರು ಕೆಳಗಿಳಿಲಿ ಅಂತೇಳಿ ಹೇಳಿದರೆ ಏನಾಗುತ್ತೆ ಅನ್ನೋದು ಈಗಿರುವಂಥ ಪ್ರಮುಖವಾದಂತಹ ವಿಚಾರಗಳು. ಈಗ ವಿಜೇಂದ್ರ ಅವರು ಕಂಟಿನ್ಯೂ ಆಗೋದ್ರಿಂದ ಒಂದು ಪಕ್ಷದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ ವಿಜೇಂದ್ರ ಅವರಿಗೆ ಸದ್ಯಕ್ಕಂತೂ. ಅದನ್ನು ಹೊರತುಪಡಿಸಿದ್ರೆ ಮುಂದೆ ಏನು ಮಾಡಬೇಕು ಅನ್ನುವಂತಹ ಒಂದಷ್ಟು ದೃಷ್ಟಿಕೋನಗಳು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ವಿಜೇಂದ್ರ. ಅದನ್ನು ಹೊರತುಪಡಿಸಿದ್ರೆ ಒಂದಷ್ಟು ನಾಯಕರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ವಿಜೇಂದ್ರ ಸೋತಿದ್ದಾರೆ, ಅದು ಮಾತ್ರ 100% ಸತ್ಯ. ವಿಜೇಂದ್ರ ಅವರು ಒಂದಷ್ಟು ನಾಯಕರ ವಿಶ್ವಾಸವನ್ನು ಗೆಲ್ಲೋದ್ರಲ್ಲಿ, ಅವರ ಹೃದಯವನ್ನು ಗೆಲ್ಲೋದ್ರಲ್ಲಿ ಮಾತ್ರ ಸೋತಿದ್ದಾರೆ ಅನ್ನೋದು 100% ಸತ್ಯ. ಅದರಲ್ಲೇನು ಡೌಟೇ ಇಲ್ಲ ರೀ, ಸೋತಿದ್ದಾರೆ. ಬಟ್ ಹಾಗಿರುವಾಗ ವಿಜೇಂದ್ರ ಅವರು ಮತ್ತೆ ಎಲ್ಲೋ ಒಂದು ಕಡೆ ಆ ಎಲ್ಲ ನಾಯಕರ ವಿಶ್ವಾಸವನ್ನು ಗಳಿಸಿದ್ರು ಅಂತ ಹೇಳಿದ್ರೆ ಮುಂದಿನ ಬಾರಿಗೆ ಅಧಿಕಾರವನ್ನು ನಿಭಾಯಿಸೋದು ದೊಡ್ಡ ವಿಚಾರ ಏನಲ್ಲ. ಇನ್ನು ಅದನ್ನು ಮೀರಿಯೂ ಕೂಡ ಇನ್ನೊಂದು ಲೆಕ್ಕಾಚಾರ ಇದೆ, ಅದನ್ನು ನಾವು ಇಲ್ಲಿ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು. ಏನು, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರುವಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು ಪಕ್ಷವನ್ನು ಗೆಲ್ಲಿಸಿದ್ರು, ಹೆಚ್ಚು ಸ್ಥಾನಗಳು ಬಿ ಜೆ ಪಿಗೆ ಬಂದರು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸ್ಥಾನ ಮೇನ್ ಇಂಪಾರ್ಟೆಂಟ್. ಇದು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆನೂ ಕೂಡ ಆಗ ವಿಜೇಂದ್ರ ಅವರು ಒಂದು ಪಿನ್ನನ್ನು ಇಡಬಹುದು ಅಥವಾ ಡಾಟನ್ನು ಇಟ್ಕೊಳ್ಬೋದು. ಸ್ಥಾನವನ್ನು ನನಗೂ ಬೇಕು ಅಂತ ಹೇಳ್ಬಿಟ್ಟು ಟವಲ್ ಹಾಕ್ಬೋದು. ಹಾಗಾಗಿ ವಿಜೇಂದ್ರ ಅವರು ಬಿಟ್ಕೊಡೋದಕ್ಕೂ ಕೂಡ ಸಿದ್ಧವಿಲ್ಲ, ಯಡಿಯೂರಪ್ಪನವರು ಇಳಿಸಿ ಅಂತೇಳಿ ಹೇಳೋದಕ್ಕೂ ಕೂಡ ರೆಡಿ ಇಲ್ಲ, ಮತ್ತು ಒಂದಷ್ಟು ಜನ ನಾಯಕರು ವಿಜೇಂದ್ರ ಅವರ ಅತ್ಯಾಪ್ತರಿದ್ದಾರಲ್ಲ ಅವರು ಕೂಡ ಇದಕ್ಕೇನೆ ಈ ಲೆಕ್ಕಾಚಾರದಿಂದನೇ ಸುಮ್ಮನಿರುವಂಥದ್ದು ಅಂತ. ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಮುಂದೆ ಅಧಿಕಾರಕ್ಕೆ ಬಂದೇ ಬರಬಹುದು, ಕಾಂಗ್ರೆಸ್ ಅಧಿಕಾರದಿಂದ ಕೆಳಗಿಳಿಬಹುದು. ಆ ಸಂದರ್ಭದಲ್ಲಿ ಯಾರು ನೆಕ್ಸ್ಟ್ ಲೆವೆಲ್ ಲೀಡ್ರು ಅದು ಬೇಕಲ್ವ. ಆ ಸಂದರ್ಭದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಸಿ ಎಂ ಸ್ಥಾನವನ್ನು ವಿಜೇಂದ್ರ ಇಟ್ಕೊಳ್ತಾರ. ಇದು ವೆರಿ ಇಂಟ್ರೆಸ್ಟಿಂಗ್. ನೋಡೋಣ ಏನೆಲ್ಲ ಆಗ್ಬುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಬಟ್ ಸದ್ಯಕ್ಕಿರುವಂಥ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಅವರ ಬದಲಾವಣೆ ಇಲ್ಲ, ಏನೂ ಕೂಡ ಟೆನ್ಷನ್ ಇಲ್ಲ ಅನ್ನೋದು ಮಾತ್ರ ಸತ್ಯ ಸತ್ಯ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ವಿಜೇಂದ್ರ ಅವರನ್ನು ಕಂಟಿನ್ಯೂ ಮಾಡುವಂಥದ್ದು ಬಿ ಜೆ ಪಿಗೆ ಬೆಸ್ಟ್ ಅಂತೇಳಿ ಅನಿಸುತ್ತಾ, ಅಥವಾ ಬದಲಾಯಿಸೋದೇ ಬೆಟರ್ ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.